ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮಾನ್ಯ ಉಪಮುಖ್ಯಮಂತ್ರಿಗಳು ಮಾತನಾಡಿರುವಂತ ಮಾತುಗಳಲ್ಲಿ ಕೆಲವೊಂದಿಷ್ಟು ಮೆಸೇಜ್ ಅನ್ನ ಹೈಕಮಾಂಡ್ಗೆ ತಲುಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇಂಗ್ಲಿಷ್ನಲ್ಲೇ ಮಾತನಾಡಿದ್ರು. ಇಂಗ್ಲಿಷ್ ಶಬ್ದಗಳಲ್ಲಿ ಪೂರ್ಣವಾಗಿ ಹೇಳುವಂತ ಪ್ರಯತ್ನವನ್ನ ಮಾಡಿದ್ರು. ಕನ್ನಡ ಬರಲ್ವರಿಗೆ ಆದರೂ ಇಂಗ್ಲಿಷ್ನಲ್ಲೇ ಯಾಕೆ ಮಾತನಾಡಿದ್ರು ಅಂತಂದ್ರೆ ಹೈಕಮಾಂಡ್ಗೆ ಏನು ಮೆಸೇಜ್ ಹೋಗಬೇಕಾಗಿದೆಯೋ ಆ ಮೆಸೇಜನ್ನು ಕ್ಲಿಯರ್ ಕಟ್ ಆಗಿ ತಲುಪಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಅತ್ಯಂತ ಚಾಣಾಕ್ಷತನದಿಂದ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಕಾಂಗ್ರೆಸ್ನಲ್ಲಿ ಈಗ ಕುರ್ಚಿ ಕದನ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯಗೆ ಡಿ ಕೆ ಶಿವಕುಮಾರ್ ತಿರುಗುಬಾಣ. ಡಿಕೆಶಿಯಿಂದಲೂ ಕೂಡ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅನ್ನುವಂತ ಮಾತು. ಸಂಪುಟ ಪುನರ್ರಚನೆಯ ಆಟಕ್ಕೆ ಡಿ ಕೆ ಶಿವಕುಮಾರ್ ಆಪ್ತರ ದೆಹಲಿ ಪರೇಡ್ ಆಟಕ್ಕೆ ಡಿ ಕೆ ಶಿವಕುಮಾರ್ ಇನ್ನೊಂದು ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರಲ್ವಾ, ಅದಕ್ಕೆ ದೆಹಲಿಗೆ ಹೋಗಿರಬಹುದು ಅಂತ ಟಕ್ಕರ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾರೆ. ಪವರ್ ಶೇರ್ ಡಿಸೈಡ್ ಆಗದೆ ಸಂಪುಟ ಪುನರ್ರಚನೆ ಸಾಧ್ಯ ಇಲ್ಲ ಅನ್ನುವಂಥ ಸಂದೇಶ ಇದರಲ್ಲಿ ಏನಾದರೂ ಇದೆಯಾ? ಬ್ಲಡ್ನಲ್ಲೇ ಗುಂಪುಗಾರಿಕೆ ಇಲ್ಲ ಅಂತ ರೋಷಾಗ್ನಿ ಆದ್ರ ಆಪ್ತೇಷ್ಟರ ದೆಹಲಿ ಪರೇಡ್ಗೆ ಡಿ ಕೆ ಶಿವಕುಮಾರ್ ಸಮರ್ಥನೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಎಲ್ಲರಿಗೂ ಹಕ್ಕು ಇದೆ ರೀ ಅಂತ ವಿರೋಧಿಗಳಿಗೆ ಗುನ್ನ ಕೊಡೋ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಈಗ ಕುರ್ಚಿ ಕದನ ಜೋರಾಗಿದೆ. ಇನ್ನೊಂದು ಮಾತನ್ನು ಹೇಳ್ತಾರೆ ಅವರು, ನಾನು ಯಾವುದು ಗುಂಪುಗಾರಿಕೆ ಮಾಡಲ್ಲ ರೀ, ನನ್ನ ರಕ್ತದ ಇಲ್ಲ ಅಂತ ಹೇಳಿ. ಆದರೆ ಮುಖ್ಯಮಂತ್ರಿಗಳ ಜೊತೆಗೆ ಕೆಲವರು ಹೋಗಿಬಿಟ್ಟು ಅಲ್ಲಿ ಹೈಕಮಾಂಡ್ನ ಲೀಡರ್ಗಳನ್ನ ಭೇಟಿ ಆಗ್ತಾ ಇದ್ದಾರೆ. ಹೈಕಮಾಂಡ್ ಏನು ಹೇಳ್ತಾರೆ ನಾವೆಲ್ಲ ಬದ್ಧ ಅಂತ ಹೇಳ್ತಾರೆ. ಬಟ್ ಮುಖ್ಯಮಂತ್ರಿಗಳ ಜೊತೆಗೆ 2 ಸಲ ಹೇಳ್ತಾರೆ ಅವರು, ಸಿಎಂ ಜೊತೆಗೆ ಕೆಲವರು ಹೋಗಿದ್ದಾರೆ ದೆಹಲಿಗೆ ಅಂತ ಹೇಳಿ. ನೋಡ್ರಿ, ನನ್ನ ಹತ್ರ ಯಾವ ಬಣ್ಣನೂ ಇಲ್ಲ, ನಾನು ಯಾವ ಬಣ್ಣದ ನಾಯಕನೂ ಇಲ್ಲ. ನಾನು 140 MLAಗಳಿಗೂ ಶಾಸಕ, ಇದು ಅಧ್ಯಕ್ಷ. ನನಗೆ 140 ಜನನು ಇಂಪಾರ್ಟೆಂಟ್. ನಾನು ಯಾವ ಗುಂಪನ್ನು ಕರ್ಕೊಂಡು ಹೋಗೋಕ್ಕೆ ನಂಗೆ ಇಷ್ಟ ಇಲ್ಲ, ನಾನು ಗುಂಪು ಮಾಡೋಕ್ಕೂ ಇಷ್ಟ ಇಲ್ಲ. ಐ ವಿಲ್ ನಾಟ್ ಡೂ ದಟ್. ಅದು ನನ್ನ ಬ್ಲಡ್ಡಲ್ಲಿ ಮೇಕಿಂಗ್ ಎ ಗ್ರೂಪ್ ಈಸ್ ನಾಟ್ ದೇರ್ ಇನ್ ಮೈ ಬ್ಲಡ್. All 140 MLAs are my MLAs. Honorable Chief Minister decided he will reshuffle the government. He will reshuffle the government and cabinet. So all of them are interested that they wanted to become ministers. It is quite natural they will go and meet the leaders of the Delhi. It is quite natural they will go out of the Delhi to meet leaders in the Delhi. Apart from that, what I can say, they have every right. I have not taken anyone. Some of them went and met Kharge Sahab. Along with Chief Minister also, they went in the plane, some of them. What is wrong? They are going, it is their life, whether no one has called them, but voluntarily they are going and showing their faces. They wanted to show their presence that they are in the forefront and they can do work and they want responsibility. All 140 members are eligible to become minister, chief minister, everything they can become. Now no question is there. Honorable Chief Minister is there. He said that he will come to complete 5 years. I wish him all the best. We will all work with him. ನೋಡಪ್ಪ, ನಮ್ಮ ಚೀಫ್ ಮಿನಿಸ್ಟ್ರು ಯಾವಾಗಲೂ ಕೂಡ ಅವ್ರದ್ದು ವಿಚಾರಧಾರೆನ ಹೇಳಿದ್ದಾರೆ. ನಾನು ಅದ್ರ ಬಗ್ಗೆ ನಾನೇನು ಮಾತಾಡಕ್ಕೆ ಹೋಗುದಿಲ್ಲ. ಅವರು ಹೇಳಿದ್ದಾರೆ, ನಾನು ಉಂಟು, ಹೈಕಮಾಂಡ್ ಉಂಟು, ಹೈಕಮಾಂಡ್ ಏನು ಹೇಳ್ತಾರೋ ಕೇಳ್ತೀವಿ ಅಂತ ನಾನು ಮಾಡಿದ್ದೀನಿ, ಅವರು ಹೇಳಿದ್ದೀವಿ. ಅದಕ್ಕೆ ನಾವೆಲ್ಲರೂ ಭದ್ರಾಗಿದ್ದೀವಿ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಬಟ್ ಒನ್ ಥಿಂಗ್, all are eligible to go and meet their leaders. You can't stop them. You can't tell them no. ಓಕೆ, ಈಗ ದೆಹಲಿಗೆ ಹೋಗಿರೋ ವಿಚಾರದಲ್ಲೂ ಕೂಡ ಮಾನ್ಯ ಉಪಮುಖ್ಯಮಂತ್ರಿಗಳು ಮಾತನಾಡ್ತಾ ಇದ್ದಿದ್ದು, ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ಬದ್ಧರು. ಅಂದರೆ ಕ್ಲಿಯರ್ ಕಟ್ ಆಗಿ ಯಾರೂ ಕೂಡ 2.5 ವರ್ಷ ಇಲ್ಲ ಅನ್ನುವಂಥದ್ದನ್ನು ಯಾರೂ ಹೇಳ್ತಾ ಇಲ್ಲ. ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ನಾವು ಬದ್ಧರು ಅಂತ ಹೇಳ್ತಾ ಇದ್ದಾರೆ. ದಟ್ ಮೀನ್ಸ್ ಚರ್ಚೆ ಆಗಿದೆ ಅನ್ನುವಂಥದ್ದು ಕ್ಲಿಯರ್ ಕಟ್ ಆಗಿದೆ. ಅದರಲ್ಲಿ ಈ ವಿಚಾರದಲ್ಲಿ ಕೊಡಬೇಕು ಅಷ್ಟೇ, ಕೊಡೋ ವಿಚಾರದಲ್ಲಿ ಸಿದ್ದರಾಮಯ್ಯನು ತಳ್ಳಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ತಕ್ಕಂಗೆ ನಡ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಅವರು ಹೇಳ್ತಾ ಇದ್ದಾರೆ. ಚರ್ಚೆ ಆಗಿರೋದು ನಿಜ ಅನ್ನುವಂಥದ್ದನ್ನು ಇಬ್ಬರು ಒಪ್ಕೊಳ್ತಾ ಇದ್ದಾರೆ. ಆ ಕಡೆಗೆ ಸಿದ್ದರಾಮಯ್ಯನವರು ಒಪ್ಕೊಳ್ತಾ ಇದ್ದಾರೆ, ಈ ಕಡೆಗೆ ಉಪಮುಖ್ಯಮಂತ್ರಿಗಳು ಒಪ್ಕೊಳ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಇಲ್ಲಿ 2.5 ವರ್ಷ ಚರ್ಚೆ ಆಗೇ ಇಲ್ಲ ಅನ್ನುವಂಥದ್ದನ್ನು ಯಾರು ಕೂಡ ಹೇಳ್ತಾ ಇಲ್ಲ, ಎಲ್ಲರೂ ಕೂಡ ಅದನ್ನ ಒಪ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಒಂದು ಮಾತನ್ನ ಕೂಡ ಹೇಳ್ತಾ ಇದ್ದಾರೆ, 5 ವರ್ಷ CM ಆಗಿರ್ತೀನಿ ಅಂತ ಮಾನ್ಯ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಐ ವಿಶ್ ಹಿಮ್ ಆಲ್ ದ ಬೆಸ್ಟ್, ನಾವು ಅವ್ರ ಜೊತೆಗೆ ಇರ್ತೀವಿ ಅಂತೇಳಿ.
ಅದು ತುಂಬ ಒಂಥರ ವ್ಯಂಗ್ಯವಾಗಿ ಹೇಳೋ ರೀತಿಯಲ್ಲಿತ್ತು ಅಲ್ವಾ ರವೀಶ್? ಅರುಣ್, ಖಂಡಿತವಾಗಿಯೂ ಕೂಡ ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ರಿಯಾಕ್ಷನ್ ಕೊಟ್ಟ ತಕ್ಷಣ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದು ರಿಯಾಕ್ಟ್ ಮಾಡ್ತಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಇದೆಲ್ಲವನ್ನು ಕೂಡ ನೋಡೋದಾದ್ರೆ ಬಹಿರಂಗವಾಗಿ ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ, ಒಗ್ಗಟ್ಟಾಗಿದ್ದೀವಿ ಅಂತ ಮೆಸೇಜ್ ನ ಪಾಸ್ ಮಾಡಿದ್ರು ಕೂಡ ಒಳಗಡೆ ನಾನೇನ್ ತಂತ್ರಗಾರಿಕೆ ಮಾಡಬೇಕು ಅದು ನಾನು ಮಾಡ್ತಾ ಇದ್ದೇನೆ, ಅದು ನನ್ನ ಅಧಿಕಾರಕ್ಕಾಗಿ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕೆಂದ್ರೆ ಒಂದು ಮಾತನ್ನ ಹೇಳ್ತಾರೆ, ಅಂದ್ರೆ ಎಲ್ರಿಗೂ ಕೂಡ ರೈಟ್ಸ್ ಇದೆ ಡೆಲ್ಲಿಗೆ ಹೋಗಕ್ಕೆ, ಹೈಕಮಾಂಡ್ಗೆ ಮುಖ ತೋರಿಸ್ತಾರೆ, ಸಚಿವ ಸಂಪುಟ ಪುನರ್ರಚನೆ ಮಾಡ್ತೀನಿ ಅಂತ ಸಿಎಂ ಹೇಳ್ಬಿಟ್ಟಾರಲ್ಲ, ಹಾಗಾಗಿ ಅವರು ಕೂಡ ಸಚಿವರಾಗಬೇಕು ಅಂತ ಆಸೆ ಇರುತ್ತೆ, ಹಾಗಾಗಿ ಮುಖ ತೋರ್ಸಕ್ ಹೋಗ್ತಾರೆ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಅಂದ್ರೆ ನೀವು ಸಚಿವ ಸಂಪುಟ ಪುನರ್ರಚನೆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದೆ ತಪ್ಪು ಅಂತ ಒಂದ್ ರೀತಿಯಲ್ಲಿ ಪರೋಕ್ಷವಾಗಿ ಟಕ್ಕರ್ ಕೊಡುವಂತ ಆಟ ಇದು. ನೀವು ಪವರ್ ಶೇರ್ ವಿಚಾರ ಇತ್ಯರ್ಥ ಆಗದ ಹೊರತು ಸಚಿವ ಸಂಪುಟ ಪುನರ್ರಚನೆ ಗೇಮ್ ಅನ್ನ ಹೇಗೆ ಮುಂದೆ ಬಿಟ್ರಿ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಈ ಎಲ್ಲಾ ತಂತ್ರಗಾರಿಕೆಗಳಿಗೆ ಕಾರಣ ಅಂತ ಅವರೇ ಹಿಂಟ್ ಕೊಟ್ಟಿದ್ದಾರೆ. ಆದ್ರೆ ಯಾವುದನ್ನು ಕೂಡ ನೇರವಾಗಿ ಹೇಳದೆ ಪರೋಕ್ಷವಾಗಿ ಒಂದ್ ರೀತಿಯಲ್ಲಿ ಒಬ್ಬರಿಗೊಬ್ರು ಟಕ್ಕರ್ ಕೊಡುವಂತದ್ದು ಕೂಡ ಈಗಾಗಲೇ ವೇದಿಕೆ ನಿರ್ಮಾಣ ಆಗಿರ್ತಕ್ಕಂಥದ್ದು. ಹಾಗಾಗಿ ಡೆಲ್ಲಿ ಪೆರೇಡ್ ಅನ್ನ ಡಿ ಕೆ ಶಿವಕುಮಾರ್ ಸಮರ್ಥನೆ ಮಾಡ್ಕೊಳ್ಳೋದ್ರ ಜೊತೆಗೆ ನಾನು ಗುಂಪುಗಾರಿಕೆಯನ್ನೇ ಮಾಡ್ತಾ ಇಲ್ಲ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ವಿರೋಧಿಗಳನ್ನ ಒಂದ್ ರೀತಿಯಲ್ಲಿ ದಿಕ್ಕು ತಪ್ಪಿಸುವಂತ ರಾಜಕಾರಣ ಬೇರೆ ಬೇರೆ ರೀತಿಯ ತಂತ್ರಗಾರಿಕೆಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಸ್ಪಷ್ಟ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ರವೀಶ್, ವಾಪಸ್ ನಿಮ್ಮ ಹತ್ರ ಬರ್ತೀನಿ. ಸೊ ಕಾಂಗ್ರೆಸ್ನಲ್ಲಿ ಈಗ ಕುರ್ಚಿ ಕದನ ಏನ್ ಜೋರಾಗಿದೆ ಈ ವಿಚಾರದಲ್ಲಿ. ಆ ಕಡೆಗೆ ಮುಖ್ಯಮಂತ್ರಿಗಳು ಹೇಳಿಕೆಯನ್ನ ಕೊಡ್ತಾರೆ, ಈ ಕಡೆಗೆ ಉಪಮುಖ್ಯಮಂತ್ರಿಗಳು ಹೇಳಿಕೆಯನ್ನ ಕೊಡ್ತಾರೆ. ಉಪಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾನು ನನ್ನ ರಕ್ತದಲ್ಲೇನೆ ಗುಂಪುಗಾರಿಕೆ ಮಾಡುವಂಥದ್ದಿಲ್ಲ, ಆದರೆ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಬೇರೆ ಅರ್ಥದಲ್ಲಿ ಮಾತನಾಡ್ತಾರೆ ಅವರು. ಮಾನ್ಯ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗ್ತಾರೆ, ಅವ್ರ ಜೊತೆ ಕೆಲವ್ರನ್ನ ಕರ್ಕೊಂಡು ಹೋಗಿದ್ದಾರೆ, ಅವರು ಮಾತ್ರ ಭೇಟಿಯಾಗಿ ಬರ್ತಾರೆ, ಬಟ್ ನಾನು ಯಾರನ್ನೂ ಕಳಿಸಿಲ್ಲ, ಅವ್ರವ್ರಿಗೆ ಮಂತ್ರಿ ಸ್ಥಾನ ಬೇಕು ಅದಕ್ಕೆ ಹೋಗಿದ್ದಾರೆ ಅಂತ ಹೇಳಿ. ಅರ್ಥ ಏನು? ಗುಂಪುಗಾರಿಕೆ ಅವ್ರು ಮಾಡ್ತಾ ಇರೋದು ನಾನಲ್ಲ ಅಂತ.